ಕೆಲ ದಿನಗಳ ಹಿಂದಷ್ಟೇ ಕೆಎಸ್ ಈಶ್ವರಪ್ಪರವರು ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟಿದ್ರು. ದೆಹಲಿಯ ಕೆಂಪುಕೋಟೆ ಮೇಲೆ ತ್ರಿವರ್ಣ ಧ್ವಜದ ಜಾಗದಲ್ಲಿ ಕೇಸರಿ ಧ್ವಜವನ್ನ ಹಾರಿಸೋಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ರು. ಇದನ್ನ ಖಂಡಿಸಿ ಇಂದು ವಿಜಯಪುರ ನಗರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗಿದೆ. ನಾವು ಅನೇಕ ಎಲ್ಲ ಸಂಘಟನೆದವರು ಸೇರ್ಬಿಟ್ಟು ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದಿದ್ವಿ. ಇದು ಯಾವುದೇ ಒಂದು ಅಧಿಕೃತವಾದ ಸಂಘಟನೆಯಿಂದಲ್ಲ, ಈ ದೇಶದೊಳಗಿರ್ತಕ್ಕಂಥ ಒಬ್ಬ ಜವಾಬ್ದಾರಿತ ಪ್ರಜಾಪ್ರಭುತ್ವರಾಗಿ ಎಲ್ಲ ಯುವ ಜನತೆಯರು, ನಮ್ಮ ಎಲ್ಲ ವಕೀಲರು, ಆಮೇಲೆ ಎಲ್ಲಾ ಧರ್ಮದ ಸದಸ್ಯರು, ಪ್ರತಿಯೊಂದು ಸಂಘಟನೆ ಸದಸ್ಯರು ಎಲ್ಲರೂ ಸೇರಿ ಇದು ಏನು ಈ ದೇಶದೊಳಗೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಕಳಕಳಿಯನ್ನು ಇಟ್ಕೊಂಡು ಕೆ ಈಶ್ವರಪ್ಪನವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂತಂದ್ರೆ, ಈ ದೇಶದೊಳಗೆ ಎಂತ ವಿಚಿತ್ರ ಮನುಷ್ಯ ಅದಾನಂತಂದ್ರೆ ನಾವು ಹೇಳಕ್ ಆಗ್ತಾ ಇಲ್ಲ. ಯಾಕಂತಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಈ ಭಾರತ ಮೊನ್ನೆ ಒಂದು ರೈತರು ಒಂದು ಇದನ್ನ ಮಾಡಿದ್ರು, ಒಂದು ಫ್ಲಾಗ್ ಅನ್ನ ಹಾರಿಸಿದ್ರು. ಈ ದೇಶದ ಬೆನ್ನೆಲುಬು ಅವರು. ಹಾಗಾಗಿ ಅವ್ರು ಫ್ಲಾಗ್ ಹಾರಿಸಿದಾಗ ಇಡೀ ಮಾಧ್ಯಮದವರು ಪ್ರತಿಯೊಬ್ಬರು ಎಲ್ಲಾ ಕಡೆ ಪ್ರಚಾರನ ಮಾಡಿದ್ರು. ಈ ಒಂದು ವಿಷಯವಾಗಿ ಈ ಅನೇಕ ಗೊಂದಲಮಯ ಬಹಳ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ಜನರಲ್ಲಿ. ಹೆಂಗಂದ್ರೆ ನಾವ್ ಯಾರು ಒಂದಾಗಬಾರ್ದು, ಇಲ್ಲಿ ಒಕ್ಕಟ್ಟಿನ ಬಲವನ್ನ ಹೊಡಿತಾ ಇದಾರೆ, ನಾವ್ ಯಾವ ದೇಶದಲ್ಲಿ ಇದೀವಿ ಅಂತ ಒಂದು ಹೇಳ್ಬೇಕಾದ್ರೆ ನಮ್ಗೆ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ. ಕೆ ಈಶ್ವರಪ್ಪರವ್ರು ಏನ್ ಹೇಳ್ತಾರೆ, ಭಗವದ್ ಧ್ವಜವನ್ನ ನಾವು ಎಲ್ಲಿ ಕೆಂಪು ಕೋಟೆ ಮೇಲೆ ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಹಾರಿಸ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇದ್ರ ಹಿಂದಿನ ಅಜೆಂಡವನ್ನ ಅರ್ಥ ಮಾಡ್ಕೋಬೇಕು. ಕೆ ಈಶ್ವರಪ್ಪ ಅವರು ತಮ್ಮ ವೈಯಕ್ತಿಕ ಒಂದು ಜೀವನದಲ್ಲಿದ್ರೆ ನಾವು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಅವರು ಸಾರ್ವಜನಿಕರ ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಇದ್ಕೊಂಡು ನಾವು ಕೇವಲ ಒಂದೇ ಸಂಘಟನೆಗೆ ನಾವು ಇದು ಮಾಡ್ತೀವಿ ಅಂತಂದ್ರೆ, ನಾ ಈ ಒಂದು ವೇದಿಕೆ ಮುಖಾಂತರ ಈಶ್ವರಪ್ಪನವ್ರಿಗೆ ಹೇಳ್ತೀವಿ, ದಯವಿಟ್ಟು ಸರ್ ತಾವು ಯಾವ್ದಾದ್ರು ಹುಚ್ಚಾಸ್ಪತ್ರೆಯನ್ನು ನೋಡ್ಕೊಳ್ಳಿ ಅಥವಾ ಹುಚ್ಚಾಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ, ಇಲ್ಲ ಅಂದ್ರೆ ಸರ್ವ ಧರ್ಮವನ್ನ ಗೌರವಿಸಿ ಈ ಒಂದು ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡಕ ತಮ್ಮ ಒಂದು ಪಾತ್ರವನ್ನು ವಹಿಸ್ರಿ. ನೀವು ನಿಜವಾಗ್ಲೂ ಆ ಸ್ಥಾನದಲ್ಲಿ ಇರ್ಲಕ್ಕೆ ನೀವು ನಾಲಾಯಕ. ಹಾಗಾಗಿ ನೈತಿಕ ಹೊಣೆಯನ್ನು ಹೊತ್ತು ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಇಡೀ ನಮ್ಮೆಲ್ಲ ವಿಜಯಪುರ ಒಂದು ಯೂತ್ದಿಂದ ಎಲ್ಲ ವಕೀಲರು ಮತ್ತು ಪ್ರಗತಿಪರ ಎಲ್ಲ ಚಿಂತಕರಿಂದ ನಾವು ಈ ಒಂದು ಮನವಿಯನ್ನು ಕೊಡಕ್ ಬಂದಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಮುಂದುವರ್ಕೊಂಡು ಹೋದ್ರೆ ಇಲ್ಲಿ ಮೊನ್ನೆ ಒಂದು ವಿಷಯಗಳನ್ನ ಬಹಳ ಅದು ಈಗ ಹಿಜಾಬ್ ವಿಷಯ ಬಂತು, ಅದಾದ್ಮೇಲೆ ಎಲ್ಲಾ ಶಿಕ್ಷಣವನ್ನ ಎಲ್ಲಾ ಮಕ್ಕಳಲ್ಲಿ ವಿಷ ಬೀಜವನ್ನ ಬಿತ್ಬಿಟ್ರು. ಹಿಂದೂ ನಾವೆಲ್ಲ ಅದು ಇದು ಏನೇನೋ ಅಂತ ಬಿತ್ಬಿಟ್ರು. ಫಸ್ಟ್ ಅರ್ಥ ಮಾಡ್ಕೋಬೇಕು, ಈ ಭಾರತದ ದೇಶದಲ್ಲಿ ಅತಿ ಶ್ರೇಷ್ಠವಾದ ಗ್ರಂಥ ಅಂದ್ರೆ ಅದು ಸಂವಿಧಾನ. ಸಂವಿಧಾನವೇ ನಾವು ಯಾವ ಬಟ್ಟೆ ಉಡಬೇಕು, ಏನ್ ತಿನ್ಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ದಾರೆ ಸ್ವಾಮಿ. ನೀವೆಲ್ಲ ಯಾರು ನಮ್ಗೆ ಹೇಳಕ್ಕೆ? ಹೂ ಆರ್ ಯು ಆಸ್ಕಿಂಗ್ ಮೀ? ಯಾಕೆ ನೀವು ಈ ತರ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡ್ತಾ ಇದ್ರಿ? ಹೌದಲ್ವಾ? ನಮ್ಮ ಇಲ್ಲೇ ಒಂದು ಕ್ಷೇತ್ರದ MLA ಆಗಿರ್ತಕ್ಕಂಥ ಬಸನಗೌಡರು ಒಂದು ಮಾತನ್ನು ಹೇಳ್ತಾರೆ, ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ತಾ ಇದ್ರಿ. ಸ್ವಾಮಿ ಯಾರೋ ಬೊಮ್ಮಾಯಿಯವರೇ ಮತ್ತು ನಮ್ಮ ಬಸವರಾಜ ಪಾಟೀಲ್ ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇತಿಹಾಸವನ್ನು ಓದಿ. DC ಆಫೀಸಲ್ಲಿ ಗ್ಯಾದರ್ ಆಗೀವಿ. ಯಾಕೆಂದರೆ KS ಈಶ್ವರಪ್ಪ ಗ್ರಾಮೀಣ ಅಭಿವೃದ್ಧಿ ಸಚಿವ ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಸ್ವಲ್ಪ ತಲೆ ಸರಿ ಇಲ್ಲ. ಯಾಕೆಂದರೆ ಕಾನ್ಸ್ಟಿಟ್ಯೂಷನ್ ಮೇಲೆ ಅವರು ಓದ್ ತಗೋತಾರೆ, ಎಲ್ಲರಿಗೆ ಇದರದಿಂದ ನೋಡ್ತೀನಿ ಅಂಥೇಳಿ ಎಲ್ಲ ಜಾತಿ ಧರ್ಮದವ್ರಿಗೆ ಅಂಥೇಳಿ. ಈಗ ಮೊನ್ನೆ ಒಂದು ಭಾಳದ್ರ ಒಂದು 7-8 ದಿವಸ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂಥೇಳಿ ಅಂದರೆ, ಝಂಡಾ ನಮ್ಮ ಇಂಡಿಯನ್ ಫ್ಲ್ಯಾಗ್ ಏನಿದೆ ಆ ಝಂಡಾಗೆ ಅವಮಾನ ಮಾಡ್ದಂಗೆ ಒಂದು ಮಾತಾಡಿದ್ದಾರೆ. ಅದು ಭಗವಾ ಹಾರಿಸ್ತಾರತ್ತೆ ಎಲ್ಲೇ ಕೆಂಪುಕೋಟೆ ದಿಲ್ಯಾಗ. ಅದು ಒಂದು ವಿಚಿತ್ರ. ಅದು ಬಹುಶಃ ಅವರು ಮಾನಸಿಕ ಸ್ಥಿತಿ ಸರಿ ಇಲ್ಲ. ಅದಕ್ಕೆ ನಾವು ಈಗ ಇವತ್ತು ಮೆಮೊರಂಡಮ್ ಕೊಟ್ಟಿವಿ ಡೆಪ್ಟಿ ಕಮಿಷನರ್ ವಿಜಯಪುರ ಅವರಿಗೆ. ಅವರು ಮಾನ್ಯ ಗವರ್ನರ್ವರೆಗೂ ತಲುಪಿಸ್ಬೇಕು ಮತ್ತು ಆದಷ್ಟು ಬೇಕು ಅವರು ಕ್ಯಾಬಿನೆಟ್ ಸಚಿವ ಅದಾರ, ಕ್ಯಾಬಿನೆಟ್ದಿಂದ ವಜಾ ಮಾಡಬೇಕು. ವಜಾ ಮಾಡಿ ಅವ್ರ ಮೇಲೆ ಸೂಕ್ತ ಕಾನೂನು ರೀತಿ ಏನು ಕ್ರಮ ತಗೋತಾರ ನೋಡ್ತೀವಿ ನಾವು. ಅವರು ಒಂದು ವೇಳೆ ಏನು ಮಾಡ್ಲಿಕ್ಕಂದ್ರೆ ನಾವು ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ತೊಗೊಂಡು ಅವ್ರ ಮೇಲೆ ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನಾವು ಮಾಡ್ತೀವಿ. ಸರ್, ಪದೇ ಪದೇ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡೋದ್ರ ಹಿಂದೆ ಒಂದು ಏನು ಕಾರಣಗಳು ಏನಿದೆ? ಇಲೆಕ್ಷನ್, ಈಗ ಪಂಚರಾಜ್ಯ ಇಲೆಕ್ಷನ್ ಅದಾವಲ್ಲ, ಆ ಇಲೆಕ್ಷನ್ ಸ್ಟಂಟ್ ಇರ್ತಾವೆ. ಅದು ಏನರ ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಡಿವೈಡ್ ಆ್ಯಂಡ್ ರೂಲ್, ಅದು ಬ್ರಿಟಿಷ್ ಪಾಲಿಸಿ ತೊಗೊಂಡು ಇವರು ಅಡಾಪ್ಟ್ ಮಾಡ್ಕೊಂಡಾರ. ಅವ್ರ ತಲೆಯಾಗ ಇದೇ ಇದೆ. ಬ್ರಿಟಿಷರು ಅದೇ ಮಾಡಿ ಹೋಗಿದ್ರು, ಇವರು ಅದೇ ಮಾಡ್ಕೋತಿದ್ದಾರೆ ಇವತ್ತು. सर MH रोजेवाला एडवोकेट। आज जो हम यहाँ जमा हुए हैं ये बहुत इम्पोर्टेंट इशू है। हमारे प्रधानमंत्री बार बार बोलते रहते हैं नेशन फर्स्ट कहकर, लेकिन आज आप देख रहे हैं कि संवैधानिक पद पर रहकर, कॉन्स्टिट्यूशनल पोस्ट पर रहकर एक रूरल डेवलपमेंट मिनिस्टर कर्नाटका के जो BJP के श्री KS ईश्वरप्पा हैं, इन्होंने ऐसा खतरनाक स्टेटमेंट दिया है जो देशद्रोह के ज़ुमरे में आता है। इट इज़ अ सेडिशियस एक्ट। और
मुझे ताज्जुब है कि अभी तक उनको उनके संवैधानिक पोस्ट से उनको या तो उनको डिसमिस नहीं किया गया है, उनको सस्पेंड नहीं किया गया है। और मीडिया पर भी मुझे हैरानी है, और मैं हिंदी में खास कर इसलिए बोल रहा हूँ कि नेशनल लेवल मीडिया इस बात पर गौर करे कि एक संवैधानिक पद पर बैठे हुआ शख्स ये कह रहा है कि हम इस तिरंगे झंडे को बदल कर भगवे झंडे में हम उसको बदलने वाले हैं और उसको हम लाल किले पर भी लहराने वाले हैं। मैं याद दिलाना चाहता हूँ 1948 का वो वाक़या जब इन्होंने महात्मा गांधी की हत्या की थी, जिसके नतीजे में इन पर बैन लगा था। इन्होंने एड़ियाँ रगड़ी थी सरदार वल्लभ भाई पटेल और पंडित जवाहरलाल नेहरू के सामने। इन्होंने सरदार पटेल ने इनके सामने शर्तें रखी थी कि तुम्हें संविधान को और भारत के तिरंगे झंडे को किसी भी हाल में मानना होगा, तब तक तुम्हारे ऊपर बैन नहीं हटेगा। फिर उसके बाद ये लोग मजबूर होकर षड्यंत्र के तौर पर इन्होंने कहा था कि ठीक है, हम भगवा ध्वज को नहीं, हम तिरंगा ध्वज को और संविधान को मानते हैं और हम मानेंगे और उसी के हिसाब से चलेंगे। और उसके बाद ये मालूम हुआ कि इन्होंने ये झूठ कहा था और आज तक इनकी दुम टेढ़ी की टेढ़ी है और आज भी इनके अंदर यही आकांक्षाएं, यही सपने हैं। और आज भी ये लोग तिरंगा ध्वजा को निकाल कर, तिरंगा झंडे को हटाकर ये लोग भगवा झंडा लाने की जो है ये गंदी घिनौनी साजिश कर रहे हैं। लेकिन आज अफसोस का मकाम ये है कि ऐसे लोग अब सत्ता में बैठकर बात कर रहे हैं। प्रधानमंत्री ये बात देखें, दुनिया की पूरी मीडिया ये देखे कि देशद्रोह की बात जो है संवैधानिक पदों से होने लगी है। हम देशभक्त हैं, हम देश प्रेमी हैं, इसीलिए हम लोग यहाँ आकर यहाँ खड़े हुए हैं और इस बात का पुरजोर खंडन करते हैं कि आप जो सपना देख रहे हैं। लास्ट में मैं सरदार वल्लभ भाई पटेल ने 7 फरवरी 1949 को जयपुर में जो बात कही थी वो बोलकर अपनी बात ख़त्म करता हूँ। सरदार वल्लभ भाई पटेल ने कही थी कि यूनिवर्सली एक्सेप्ट होना चाहिए, कोई भी अगर भारतीय बनना चाहता है तो उसे भारत का तिरंगा ध्वज को मानना पड़ेगा। एवरीबडी मस्ट एक्सेप्ट द तिरंगा ध्वज एज द नेशनल फ्लैग एंड इफ एनीवन डज नॉट एक्सेप्ट इट, गौर से सुनिए, अगर कोई इसे नहीं मानता है तो वी मस्ट फाइट देम, हमें उनसे लड़ना पड़ेगा, बट द फाइट विल बी ओपन एंड कॉन्स्टिट्यूशनल। यही हम आज करने वाले हैं, संवैधानिक तौर पर ओपन लड़ाई हम ऐसे लोगों के साथ लड़ेंगे जो यहाँ तिरंगा को हटाकर जो है भगवा लाने की कोशिश कर रहे हैं। मैं मीडिया से गुजारिश करता हूँ कि इस इश्यू को देश के हित में जो है आप लोग ज़्यादा से ज़्यादा इसको जो है इस पर डिस्कशन में लाइए। और मैं गवर्नर से और प्रधानमंत्री जी से ये आग्रह करता हूँ कि आप क्या कर रहे हैं। सीएम से मैं आग्रह करता हूँ कि आपको चंद मिनटों के अंदर ही इसको अपने पद से निकाल देना चाहिए था। और दूसरी जो राजनीतिक पार्टियां जो देखकर खामोश बैठ रही हैं, आपके अंदर देशभक्ति है कि नहीं है? आप लोग तिरंगा के खिलाफ ऐसे स्टेटमेंट आने के बाद भी आप सड़कों पर नहीं उतरते हैं, तो ये समझ में आता है कि आपको सिर्फ अपनी सत्ता चाहिए और अपना राजकीय चाहिए। तो मैं देश के हर नागरिक से ये गुजारिश करता हूँ कि इनके खिलाफ आवाज़ उठाइए जो भगवा को लाना चाहते हैं तिरंगे की जगह पे। धन्यवाद। मेरा नाम यूसुफ चौधरी है, मैं सोशल एक्टिविस्ट हूँ। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।